ಜನವರಿ 31ಕ್ಕ ಏನಾಗುತ್ತದೆ? ಜೀವಂತ ಸಮೂಹ ಶರಣ ನಿರ್ಮಾಣ ಮಾಡಿ ಆ ಸಮೂಹ ಶರಣದಾಗ ಸಹಸ್ರಾಷ್ಟಧಿಕ 1008 ಹೆಚ್ಚಿನ ಸಂಖ್ಯೆ ಒಳಗ ಭಕ್ತರು ಸೇರಿ ಜಿನ ಸಹಸ್ರನಾಮಾಷ್ಟ 1008 ನಾಮಾವಳಿಗಳನ್ನ ಬಳಸಿಕೊಂಡು ಅರ್ಚನೆ ಪೂಜನ್ ಆರಾಧನಾ ಮಾಡುವಂತ ಪರಮ ಸೌಭಾಗ್ಯ ಪ್ರಾಪ್ತ ಆಗುವುದ. ಆ ಕಾರ್ಯದೊಳಗ ಆ ಅನುಷ್ಠಾನದೊಳಗ ಆ ಮಹಾಯಜ್ಞ ಒಳಗ ನಿಮ್ಮನ್ನು ನೀವು ತೊಡಸ್ಕೊಂಡ್ರಿ ಅಂದ್ರ ನೀವು ಮಾನವರಲ್ಲ, ಭವಿಷ್ಯದಾಗ ಮಹಾಮಾನವರಾಗ್ತೀರಿ. ಅಂತ ಸೌಭಾಗ್ಯ ನಮ್ಮ ಆತ್ಮ ಪ್ರಾಪ್ತ ಆಗ್ತದ. ಆ ಕ್ಷೇತ್ರದ ಆ ಸ್ಥಾನದ ಪ್ರಭಾವ ಇದು. ಈಗಾಗಲೇ ಸೂಚನಾ ಕೊಟ್ಟದ. ಅಲ್ಲೊಬ್ಬರು ಸಾಮಾನ್ಯ ಶ್ರಾವಕ ಗೃಹಸ್ಥ ಗೃಹಿಣಿ ಕುಮಾರ ಕುಮಾರಿಕಾಗಿ ಸಮವಸರದಲ್ಲಿ ಭಗವಂತರ ನಾಮಾರ್ಚನೆ ಮಾಡಲಿಕ್ಕೆ ಮಾತ್ರ 504 ರೂಪಾಯಿ ನಿಗದಿಪಡಿಸಲಾಗಿದೆ. ಬಿಳಿ ಸಮವಸ್ತ್ರದಲ್ಲಿ ದ್ರವ್ಯ ತೆಗೆದುಕೊಂಡು ಬಂದು ಕೂತ್ಕೊಂಡ ಮುಂಜಾನೆ 9ರಿಂದ ಮಧ್ಯಾಹ್ನ 1ರವರೆಗೆ ಎಷ್ಟಾಯ್ತು? ಬರೀ 3ರಿಂದ 4 ತಾಸು ಅನುಷ್ಠಾನ ಮಾಡುವಂಥ ಪರಮ ಸೌಭಾಗ್ಯ. ಸಾಕ್ಷಾತ್ ತೀರ್ಥಂಕರ ಸಮವಸರಂತೂ ಈ ಕಾಲದಲ್ಲಿ ನೀವು ಯಾರು ನೋಡಿಲ್ಲ. ಈ ಒಂದು ಕೃತ್ರಿಮ ಜೀವಂತ ಸಮವಸರದೊಳಗೆ ಕನ್ನಡ ಭಾಷಾದೊಳಗೆ ಜಿನ ಸಹಸ್ರಾಷ್ಟ್ರ ನಾಮಾಚರಣೆಯನ್ನು ಆರಾಧನಾ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ಆಗುತ್ತದೆ. ಯಾರು ಭಾವ ಶುದ್ಧಿಲಿ ಮಾಡ್ತಿರ್ಲ ಮುಂದಿನ ಬಹುದಾಗ ನಿಮ್ಗೆ ಅವಧಿ ಜ್ಞಾನಲೇ ಗೊತ್ತಾಕೈತಿ. ಪೂರ್ವಬಹುದಾಗ 2026 ಒಳಗೆ ಜನವರಿ 31ಕ್ಕ ಭದ್ರಗಿರಿ ಅಂತ ಕ್ಷೇತ್ರದೊಳಗೆ ಸಮವಸರದಾಗ ಕೂತು ಭಗವಂತರ ನಾಮಾಚರಣೆ ಮಾಡಿದ್ದೀವಿ. ಅದರ ಪ್ರತಿಫಲ ಇವತ್ತು ನಾವು ಸ್ವರ್ಗದಾಗ ಇಂದ್ರಾದಿ ದೇವತೆಯಾಗಿ ಜನ್ಮ ತಗೊಂಡಿವಿ. ಸಾಕ್ಷಾತ್ ತೀರ್ಥಂಕರ್ ಜೀವಂತ ಸಮವಸರದಾಗ ಪ್ರವೇಶ ಮಾಡುವಂಥ ಪರಮ ಸೌಭಾಗ್ಯ ನಮಗೆ ಸಿಕ್ಕದ.